previous classes we already discussed about a determinants and evaluations of a determinants and a minors, cofactors and adjoint and its properties and inverse of a matrix. ಇದಿಷ್ಟು ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀರಾ. ಆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಇರುವಂಥ ಡೌಟ್ಸ್ಗಳನ್ನು ಸ್ವಲ್ಪ ಕ್ಲಾರಿಫೈ ಮಾಡಿದ್ದೀವಿ. ಸೊ ಮುಂದಿನ ತರಗತಿಯಲ್ಲಿ ಇನ್ ದ ಟುಡೇ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಸ್. ಎಸ್, ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಸ್. ಇಜ್ಜಿನ ಡಿಟರ್ಮಿನೆಂಟ್ಸ್ ಓದ್ತಾ ಇದ್ರಿ, ಮ್ಯಾಟ್ರಿಸಸ್ ಓದ್ತಾ ಇದ್ರಿ, ಏನು ಯೂಸು ಅನ್ನೋದನ್ನು ನಿಮಗೆ ತಲೆಯಲ್ಲಿ ಹುಳ ಬಿಟ್ಟಂಗಾಗಿತ್ತಲ್ವ. ಎಸ್, ವಿ ಆರ್ ಇನ್ ದ ಲಾಸ್ಟ್ ಸ್ಟೇಜ್ ಆಫ್ ದ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಸ್. ಎಸ್, ಓಕೆ. ಎಸ್, ಇಲ್ಲಿ ನಾವು ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸ್ಗಳ ಮೇಯ್ನ್ ಅಪ್ಲಿಕೇಶನ್ಸನ್ನು ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಹಾಗಾದರೆ ಮೇಯ್ನ್ ಅಪ್ಲಿಕೇಶನ್ಸ್ ಅಂದ್ರೇನು? ಈ ಡಿಟರ್ಮಿನೆಂಟ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಲೀನಿಯರ್ ಈಕ್ವೇಷನ್ಸ್ಗಳ XYZ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಟರ್ಮಿನೆಂಟ್ಸ್ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ವಿ, ಮ್ಯಾಟ್ರಿಸಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಈ ಲೀನಿಯರ್ ಈಕ್ವೇಷನ್ಸ್ಗಳನ್ನು ನಾವು ಮ್ಯಾಟ್ರಿಸಸ್ ಫಾರ್ಮೆಟಲ್ಲಿ ಬರ್ಕೊಳ್ಳೋದು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ಡಿಟರ್ಮಿನೆಂಟ್ಸ್ ಮೆಥಡಲ್ಲಿ ಯಾವ ಥರ ಬರ್ಕೋಬೇಕು ಅನ್ನೋದನ್ನು ನಾವಿಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಲೀನಿಯರ್ ಈಕ್ವೇಷನ್ಸ್ಗಳ ವ್ಯಾಲ್ಯೂಸ್ಗಳನ್ನು XYZ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡೋದು ಮೇಯ್ನ್ ಅಪ್ಲಿಕೇಶನ್ಸ್ ಆಗಿದೆ. ಯಾವ ಥರ XYZ ವ್ಯಾಲ್ಯೂಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನಾವು ಫಸ್ಟು ಕನ್ಸಿಸ್ಟೆನ್ಸಿ ಆಫ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ಗಳನ್ನ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳ ಕನ್ಸಿಸ್ಟೆನ್ಸಿನ ನಾವು ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ನಾವು ಕನ್ಸಿಸ್ಟೆಂಟ್ ಸಿಸ್ಟಮ್ ಮತ್ತು ಕನ್ಸಿಸ್ಟೆಂಟ್ ಸಿಸ್ಟಮ್ಸ್ ಅಂತ ಎರಡು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಫಸ್ಟ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂದ್ರೇನು ಅಂತ ತಿಳ್ಕೊಳ್ತಾ ಹೋಗೋಣ. ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದ್ರೇನು ಅಂದರೆ, ಎ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇಸ್ ಸೆಟ್ ಟು ಬಿ ಕನ್ಸಿಸ್ಟೆಂಟ್ ಇಫ್ ಇಟ್ಸ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್. ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ, ಆ XYZ ವ್ಯಾಲ್ಯೂಸ್ಗಳಿಗೆ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ದಟ್ ಸಿಸ್ಟಮ್ ಈಸ್ ಆ್ಯನ್ ಸಿಸ್ಟಮ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂದ್ರೇನು? ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದರೆ, ಎ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಈಸ್ ಸೆಟ್ ಟು ಬಿ ಇನ್ಕನ್ಸಿಸ್ಟೆಂಟ್ ಇಫ್ ಇಟ್ಸ್ ಸೊಲ್ಯೂಷನ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊಲ್ಯೂಷನ್ಸ್ ಯಾವುದಕ್ಕೆ ಎಕ್ಸಿಸ್ಟ್ ಆಗಲ್ಲ, XYZ ವ್ಯಾಲ್ಯೂಸ್ಗಳ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗದಲ್ಲೇ ಇರೋದನ್ನು ನಾವಿಲ್ಲಿ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಎಸ್, ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಸೊಲ್ಯೂಷನ್ಸ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯೂಸಿಂಗ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಎಸ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಸೊಲ್ಯೂಷನ್ಸ್ ಆಫ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಫಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗಿ, ಫಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಈಸ್ ಹೋಮೋಜಿನಿಯಸ್. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಏನಾದರೂ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ಸ್ ಆಗಿತ್ತು ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಲೆಟ್ AX ಈಸ್ ಈಕ್ವಲ್ಸ್ ಟು B. ಇಯರ್ A ಈಸ್ ಎ ಮ್ಯಾಟ್ರಿಕ್ಸ್, 3x3 ಮ್ಯಾಟ್ರಿಕ್ಸ್ ಆಗಿರ್ಬೋದು ಅಥವಾ 2x2 ಮ್ಯಾಟ್ರಿಕ್ಸ್ ಆಗಿರ್ಬೋದು. ಆ್ಯಂಡ್ X ಈಸ್ ಈಕ್ವಲ್ಸ್ ಟು, X ಈಸ್ ಎ ಕಾಲಮ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ 1x3 ಆಗಿರ್ಬೋದು ಅಥವಾ 3x1 ಮ್ಯಾಟ್ರಿಕ್ಸ್ ಆಗಿರ್ಬೋದು, ಆ ಥರ 2x1 ಮ್ಯಾಟ್ರಿಕ್ಸ್ಗಳಾಗಿರ್ಬೋದು. ಈಸ್ ಈಕ್ವಲ್ಸ್ ಟು ಬಿ ಆಲ್ಸೋ ಒಂದು ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ಇಲ್ಲಿ B ಮ್ಯಾಟ್ರಿಕ್ಸ್ ಕೂಡ ಅಷ್ಟೇ, ನಂಬರ್ ಆಫ್ ಕಾಲಮ್ಸ್ ಅಂತಂದರೆ 1 ಕಾಲಮ್ಸ್ ಇರ್ತಾ ಹೋಗುತ್ತೆ. ಹಾಗಾದರೆ ಕಾಲಮ್ ಮ್ಯಾಟ್ರಿಕ್ಸ್ಗಳಲ್ಲಿ ನಾವು B ಮ್ಯಾಟ್ರಿಕ್ಸ್ ಆಗಿ ತೊಗೊಳ್ತಾ ಹೋಗ್ತೀವಿ. ಹಾಗೆ ಬಿ ಎ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್, ದಿಸ್ ಸಿಸ್ಟಮ್ ಈಕ್ವೇಷನ್ ಈಸ್ ಕಾಲ್ಡ್ ಎ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಎಸ್, AX ಈಸ್ ಈಕ್ವಲ್ಸ್ ಟು B ಬರ್ತಾ ಇದೆ ಅಂದರೆ ಬಿ ಎ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್, ದಿಸ್ ಸಿಸ್ಟಮ್ ಈಕ್ವೇಷನ್ ಈಸ್ ಕಾಲ್ಡ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಇಫ್ ಆ್ಯಂಡ್ ಓನ್ಲಿ B ಈಕ್ವಲ್ಸ್ ಟು 0. B ಈಕ್ವಲ್ಸ್ ಟು 0 ಅಂತಂದರೆ 0 ಮ್ಯಾಟ್ರಿಕ್ಸ್ ಆಗಿತ್ತು ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ಗಳು ನಮಗೆ ಅಷ್ಟು ಎಲಿಮೆಂಟ್ಸ್ಗಳು ನಮಗೆ 0 0 0 ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅನ್ ಹೋಮೋಜಿನಿಯಸ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಸೆಕೆಂಡ್, ದಟ್ ಈಸ್ ಯಾವ ಥರ ಬರ್ಕೋಬೋದು ಲೀನಿಯರ್ ಈಕ್ವೇಷನ್ಸ್ಗಳನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮೆಟಿಗೆ ಯಾವ ಥರ ಬರ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗ್ತಾ ಇದೆ, ಇಲ್ಲಿ n×n ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ಹಾಗಾದರೆ n×n ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸಿಗೆ ಲೀನಿಯರ್ ಈಕ್ವೇಷನ್ಸು ಹೋಮೋಜಿನಿಯಸ್ ಆಗ್ತಾ ಇದೆ ಅಂದರೆ ಯಾವ ಥರ ಫಾರ್ಮೆಟಲ್ಲಿ ಬರ್ತಾ ಹೋಗುತ್ತೆ. ಎಸ್, ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಗೊತ್ತಿದೆ ಅಲ್ವಾ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಅಂದ್ರೇನು? ನಂಬರ್ ಆಫ್ ಕಾಲಮ್ಸ್ ಈಸ್ ಈಕ್ವಲ್ಸ್ ಟು
ನಂಬರ್ ಆಫ್ ರೋಸ್ ಈಕ್ವಲ್ ಆಗಿದ್ದಾಗ ಮಾತ್ರ ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತಲ್ವ. ಹಾಗಾದರೆ ಲೀನಿಯರ್ ಈಕ್ವೇಷನ್ಸ್ಗಳನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಹೇಗೆ ಬರ್ಕೋಬೋದು? A11 x1 A12 x2 plus A13 x3 so on up to A1n xn. This is a one system, one equation, one linear equations. ಹಾಗೆ ಸೆಕೆಂಡ್ ಕಾಲಮಲ್ಲಿ ಬರುವಂಥ ಸೆಕೆಂಡ್ ರೋಲಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? A21 A22 A23 so on up to A2n. ಈ ರೋನ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಕಾಲಮ್ಸ್ಗಳ ಜೊತೆಗೆ ಮತ್ತೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. A21 x1 ಪ್ಲಸ್ A22 x2 ಪ್ಲಸ್ so on up to A2n xn ಈಕ್ವಲ್ಸ್ ಟು 0. ಇಲ್ಲೆಲ್ಲ ನೋಡ್ತಾ ಹೋಗಿ A11 x1 ಪ್ಲಸ್ so on up to A1n xn ಈಕ್ವಲ್ಸ್ ಟು ಏನಾಗ್ತಾ ಇದೆ? ಇಲ್ಲಿ 0 ಆಗ್ತಾ ಇದೆ. ಎಸ್, ಹಾಗಾದರೆ Ax ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅನ್ ಹೋಮೋಜಿನಿಯಸ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಈ ಹೋಮೋಜಿನಿಯಸ್ ಈಕ್ವೇಷನ್ಸ್ಗಳಿಗೆ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗುತ್ತಾ? ಅದನ್ನೇ ನಾವು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇದ್ದೀವಿ. ಇಫ್ ದ ಡಿಟರ್ಮಿನೆಂಟ್ ಎ, ಈ ಮ್ಯಾಟ್ರಿಕ್ಸ್ಗಳ ಏನು ಬರ್ಕೊಂಡಿದ್ದೀವಲ್ವಾ, ಈ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಏನಾದರೂ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ, ಯಾವ ಮ್ಯಾಟ್ರಿಕ್ಸ್ನ? ಈ ಮ್ಯಾಟ್ರಿಕ್ಸಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದರೂ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದೆನ್ ದ ಸಿಸ್ಟಮ್ ಆಫ್ ಈಕ್ವೇಷನ್ ಹ್ಯಾಸ್ ಓನ್ಲಿ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದಟ್ ಈಸ್ Ax ಈಕ್ವಲ್ಸ್ ಟು 0 which implies A inverse into A into x equals to A inverse into 0 which implies x equals to ಏನಾಗ್ತಾ ಇದೆ? 0 ಆಗ್ತಾ ಇದೆ. ಅಂದರೆ x equals to 0 ಬರ್ತಾ ಇದೆ ಅಂದರೆ x1 x2 x so on up to xn equals to 0 ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಇಫ್ ದ ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0, ಡಿಟರ್ಮಿನೆಂಟ್ ಏನಾದರೂ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆಸ್ ಅ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆಲ್ರೆಡಿ ನಿಮಗೆ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ಅಲ್ವಾ. ಆ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ಸ್ ಏನಾದರೂ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ಟ್ರಿವಿಯಲ್ ಸೊಲ್ಯೂಷನ್ಸ್, ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಈಸ್ ನಾನ್ ಹೋಮೋಜಿನಿಯಸ್ ಈಕ್ವೇಷನ್ಸ್ಗಳಿದ್ದಾಗ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯಾವ ಥರ ಬರ್ತಾ ಹೋಗುತ್ತೆ, ಅಲ್ಲಿನ XYZ x1 x2 so on up to xn ವ್ಯಾಲ್ಯೂಸ್ಗಳೆಲ್ಲ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲೆಟ್ Ax is equals to D is the matrix equation of linear equations, that is A11 so on up to A1n continued an1 so on up to ann. This is the n cross n ordered of a matrix, and x1 x2 so on up to xn is the nth columned matrix is equals to d1 d2 so on up to dn is a one more column matrix. ಈ ಫಾರ್ಮೆಟಲ್ಲಿ ಏನಾದರೂ ನಮಗೆ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಲೀನಿಯರ್ ಈಕ್ವೇಷನ್ಸ್ನ ಬರ್ಕೊಂಡಾಗ d1 d2 so on up to dn belongs to D is non-zero, then the system of equation is called non-homogeneous equations. ಅಂದರೆ ಇಲ್ಲಿ ಈಕ್ವಲ್ಸ್ ಟು 0 ಆಗ್ತಾ ಇದೆ. A11 x1 ಪ್ಲಸ್ so on up to A11 xn A1n xn ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ಹೋಮೋಜಿನಿಯಸ್ ಈಕ್ವೇಷನ್ಸ್. A11 x1 ಪ್ಲಸ್ so on up to A1n xn ಈಕ್ವಲ್ಸ್ ಟು D1 ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ನಾನ್ ಹೋಮೋಜಿನಿಯಸ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಇದ್ರ ಮೇಲೆ ಒಂದಿಷ್ಟು ಪ್ರಾಪರ್ಟೀಸ್ಗಳಿದೆ, ಆ ಪ್ರಾಪರ್ಟೀಸ್ಗಳನ್ನ ಹೇಳ್ತಾ ಹೋಗ್ತೀವಿ. ಪ್ರಾಪರ್ಟೀಸ್ ಫಸ್ಟ್ ಒನ್, ಇಫ್ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ಸ್ ಟು 0, ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ಸ್ ಟು 0 ಆಗ್ತಿದೆ ಅಂದರೆ ದೆನ್ ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಹ್ಯಾಸ್ ಎ ಯುನೀಕ್ ಸೊಲ್ಯೂಷನ್ಸ್. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂತಂದರೆ ಅಲ್ಲಿನ XYZ ವ್ಯಾಲ್ಯೂಸ್ಗಳಿಗೆ ಯುನೀಕ್ ಸೊಲ್ಯೂಷನ್ಸ್ಗಳಿರುತ್ತೆ, ಅಥವಾ x1 x2 so on up to xn ವ್ಯಾಲ್ಯೂಸ್ಗಳಿಗೆ ಯುನೀಕ್ ಸೊಲ್ಯೂಷನ್ಸ್ ಇರ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಇಫ್ ದ ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0 ಆ್ಯಂಡ್ ಅಡ್ಜಾಯಿಂಟ್ ಆಫ್ ಎ ಇಂಟು ಕಾಲಮ್ ಮ್ಯಾಟ್ರಿಕ್ಸ್ ಡಿ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದೆನ್ ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಗೊತ್ತಾಗ್ತಿದೆ ಅಲ್ವಾ? ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗ್ತಾಯಿದೆ ಆ್ಯಂಡ್ ಅಡ್ಜಾಯಿಂಟ್ ಎ ಇಂಟು ಡಿ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ನಾಟ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಆ್ಯನ್ ದಟ್ ಸಿಸ್ಟಮ್ ಈಸ್ ಆ್ಯನ್ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಅಲ್ಲಿಗೆ ನಾವು x1 x2 x so on up to xn ವ್ಯಾಲ್ಯೂಸ್ಗಳಿಗೆ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ
ಸೆಕೆಂಡ್ ಪ್ರಾಪರ್ಟಿ ಹೇಳ್ತಾ ಇದೆ. ಹಾಗೆ ಥರ್ಡ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಇಫ್ ದ ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಏನಾಗ್ತಾ ಇದೆ 0 ಆಗ್ತಾ ಇದೆ, ಆ್ಯಂಡ್ ಅಡ್ಜಾಯಿಂಟ್ ಎ ಇಂಟು ಡಿ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದೆನ್ ದ ಸಿಸ್ಟಮ್ ಈಸ್ ಐದರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಅಡ್ಜಾಯಿಂಟ್ ಎ ಇಂಟು ಡಿ ಮಾಡಿದಾಗ ಈಕ್ವಲ್ಸ್ ಟು 0 ಬರ್ತಾ ಇದೆ, ಆ್ಯಂಡ್ ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ಐದರ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಅನ್ನೋದ್ರು ಹೇಳ್ಬೋದು ಅಥವಾ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತನಾದರೂ ಹೇಳ್ಬೋದು. ಬಿಕಾಸ್ ದ ಸಿಸ್ಟಮ್ ವಿಲ್ ಹ್ಯಾವ್ ಐದರ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಆರ್ ನೋ ಸೊಲ್ಯೂಷನ್ಸ್. ಇಲ್ಲಿ ನಮಗೆ ನಂಬರ್ ಆಫ್ ಸೊಲ್ಯೂಷನ್ಸ್ ಜಾಸ್ತಿನೂ ಸಿಗ್ಬೋದು, ಹಾಗೆ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗದಲ್ಲೇ ಇರ್ಬೋದು ಅನ್ನೋದನ್ನು ಥರ್ಡ್ ಪ್ರಾಪರ್ಟಿ ಹೇಳ್ತಾ ಇದೆ. ಹಾಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಈ ಟಾಪಿಕ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರ್ತಾ ಹೋಗುತ್ತೆ, ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್, ಡಿಫೈನ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಕನ್ಸಿಸ್ಟೆಂಟ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಂದರೆ ಏನು ಅಂತ ಡೆಫಿನೇಷನ್ಸ್ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಿಮಗೆ ಡೆಫಿನೇಷನ್ಸ್ ಫಸ್ಟ್ ಸ್ಲೈಡಲ್ಲಿ ಹೇಳಿದ್ದೀನಿ. ಏನು ಹೇಳ್ತಾ ಇದೆ, ಎ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಈಸ್ ಸೆಟ್ ಟು ಬಿ ಕನ್ಸಿಸ್ಟೆಂಟ್. ಒಂದು ಸಿಸ್ಟಮ್ ಆಫ್ ಈಕ್ವೇಷನ್ಸ್ಗಳನ್ನು ನಾವು ಕನ್ಸಿಸ್ಟೆಂಟ್ ಅಂತಂದರೆ ಹೇಳಬೇಕು ಅಂದರೆ ಏನಾಗಿರಬೇಕು, ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಬೇಕು. ಆ ಸೊಲ್ಯೂಷನ್ಸ್ ಏನಾಗಿರ್ಬೋದು, 1 or more ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅನ್ ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ ದ ಸೆಕೆಂಡ್ ಕ್ವಶನ್ಸ್, ಎಕ್ಸಾಮೈನ್ ದ ಕನ್ಸಿಸ್ಟೆನ್ಸಿ ಆಫ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಇಲ್ಲಿ ನಾವು ಒಂದಿಷ್ಟು ಈಕ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಈಕ್ವೇಷನ್ಸ್ಗಳು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದರೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡಬೇಕು ಅಂದರೆ ಏನಾಗಬೇಕು, ಕನ್ಸಿಸ್ಟೆಂಟ್ ಸಿಸ್ಟಮ್ ಆಗಬೇಕು ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗಬೇಕು. ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಆಗಬೇಕು ಅಂದರೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಆಗ್ತಿದೆ ಅಂದರೆ ಕನ್ಸಿಸ್ಟೆಂಟ್ ಸಿಸ್ಟಮ್, ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಆಗ್ತಿದೆ ಅಂದರೆ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಅಲ್ವಾ. ಹಾಗಾದರೆ ಇಲ್ಲಿ ನಾವು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕಾದ್ರೆ ಮ್ಯಾಟ್ರಿಕ್ಸ್ ಫಾರ್ಮೇಟಲ್ಲಿ ಬರ್ಕೋಬೇಕು. ಹಾಗಾದರೆ ಕೊಟ್ಟಿರೋಂಥ ಲೀನಿಯರ್ ಈಕ್ವೇಷನ್ಸ್ಗಳು ಯಾವುದಿದು, x + 2y = 2 ಆ್ಯಂಡ್ 2x + 3y = 3 ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳಿದ್ದೀವಿ. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನಾಗಿರಬೇಕು, ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳ ಪವರ್ಗಳೇನಾಗಿರಬೇಕು, 1 ಆಗಿರಬೇಕು. ಹಾಗಾದರೆ ಎಕ್ಸ್ನ ಪವರಲ್ಲಿ 1 ಇದೆ, ವೈನ ಪವರಲ್ಲಿ 1 ಇದೆ. ಹಾಗೆ ಇಲ್ಲೂ ಕೂಡ ಎಕ್ಸ್ನ ಪವರ್ 1 ಇದೆ, ವೈನ ಪವರ್ 1 ಇದೆ. ಹಾಗಾದರೆ ಲೀನಿಯರ್ ಈಕ್ವೇಷನ್ಸ್ಗಳಾಗ್ತಾ ಇದೆ. ಈ ಲೀನಿಯರ್ ಈಕ್ವೇಷನ್ಸ್ಗಳ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕು ಅಂದರೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂನ ಚೆಕ್ ಮಾಡ್ಕೋಬೇಕು. ಹಾಗಾದರೆ ಕೊಟ್ಟಿರೋಂಥ ಈಕ್ವೇಷನ್ಸ್ಗಳನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮೇಟಲ್ಲಿ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಫಾರ್ಮೇಟಲ್ಲಿ ಬರ್ಕೊಳ್ಳೋದು ಹೇಗೆ ಅಂತಂದರೆ AX = B ಅಂತ ಹೇಳಿದ್ವಿ ಅಲ್ವಾ. AX = B ಅಂದರೆ ಎ ಮ್ಯಾಟ್ರಿಕ್ಸ್ ಅಂದರೆ ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ, ಆ್ಯಂಡ್ ಎಕ್ಸ್ ಅಂತ ಅಂದರೆ ಇಲ್ಲಿ ನಮಗೆ ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳನ್ನು ಬರ್ಕೊಳ್ಳೋಂಥ ಕಾಲಮ್ ಮ್ಯಾಟ್ರಿಕ್ಸ್. ಹಾಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ 2 ಮತ್ತು 3 ಅನ್ನೋದೇನಿದೆ ಅಲ್ವಾ, ದಟ್ ಈಸ್ = B ಮ್ಯಾಟ್ರಿಕ್ಸ್. ಹಾಗಾಗಿ ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಎ ಅಂದರೆ 2 ಈಕ್ವೇಷನ್ಸ್ಗಳ ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳ ಕೋಎಫಿಷಿಯೆಂಟ್ಸ್ಗಳನ್ನ ಎ ಮ್ಯಾಟ್ರಿಕ್ಸಲ್ಲಿ ಬರ್ಕೊತಾ ಹೋಗ್ತೀವಿ. ಹಾಗಾದರೆ ಫಸ್ಟ್ ರೋ ನಮಗೆ ಫಸ್ಟ್ ಈಕ್ವೇಷನ್ಸಲ್ಲಿರುವಂಥ ಕೋಎಫಿಷಿಯೆಂಟ್ಸ್ಗಳನ್ನ ಬರ್ಕೊತಾ ಹೋಗ್ತೀವಿ. ಹಾಗೆ ಸೆಕೆಂಡ್ ರೋ ಅಲ್ಲಿ ನಾವು ಸೆಕೆಂಡ್ ಲೀನಿಯರ್ ಈಕ್ವೇಷನ್ಸ್ಗಳ ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ಸ್ಗಳ ಕೋಎಫಿಷಿಯೆಂಟ್ಸ್ಗಳನ್ನು ಬರ್ಕೊತಾ ಹೋಗ್ತೀವಿ. ಹಾಗಾದರೆ A = 1 ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ಆ್ಯಂಡ್ 2 ಅಂತ ಅಂದರೆ ಕೋಎಫಿಷಿಯೆಂಟ್ಸ್ ಆಫ್ ವೈ ಆಗ್ತಾ ಇದೆ. ಫಸ್ಟ್ ಲೀನಿಯರ್ ಈಕ್ವೇಷನ್ಸಲ್ಲಿರುವಂತಹ ಎಕ್ಸ್ನ ಕೋಎಫಿಷಿಯೆಂಟ್ ಏನಾಗ್ತಾ ಇದೆ, ಇಲ್ಲಿ 1 ಆಗ್ತಾ ಇದೆ. ವೈನ ಕೋಎಫಿಷಿಯೆಂಟ್ಸ್ ಏನಾಗ್ತಾ ಇದೆ, ಇಲ್ಲಿ 2 ಆಗ್ತಾ ಇದೆ. ಹಾಗೆ ಎಕ್ಸ್ನ ಕೋಎಫಿಷಿಯೆಂಟ್ 2ನ ನಾವಿಲ್ಲಿ ಬರ್ಕೊತಾ ಇದ್ದೀವಿ, ಹಾಗೆ ವೈನ ಕೋಎಫಿಷಿಯೆಂಟ್ಸ್ನ ನಾವು ಇಲ್ಲಿ ಬರ್ಕೊತಾ ಇದ್ದೀವಿ. ಹಾಗಾದರೆ 2 × 2 ಎಕ್ಸ್ ಮತ್ತು ವೈ ಎಷ್ಟು ಲೀನಿಯರ್ ಈಕ್ವೇಷನ್ಸ್ ಇದೆ, 2 ಲೀನಿಯರ್ ಈಕ್ವೇಷನ್ಸ್ ಇದೆ. ಅಲ್ಲಿ ನಮಗೆ ಎಷ್ಟು ವೇರಿಯೇಬಲ್ಸ್ ಇದೆ, 2 ವೇರಿಯೇಬಲ್ಸ್ ಇದೆ. ಹಾಗಾದರೆ 2 ವೇರಿಯೇಬಲ್ಸ್ ಇತ್ತು ಅಂತಂದರೆ ನಾವು 2 × 2 ಬರ್ಕೊತಾ ಹೋಗ್ತೀವಿ. 3 ವೇರಿಯೇಬಲ್ಸ್ ಇತ್ತು ಅಂತಂದರೆ ನಾವು 3 × 3 ಮ್ಯಾಟ್ರಿಸಸಲ್ಲಿ ಬರ್ಕೊತಾ ಹೋಗ್ಬೋದು. ಹಾಗಾದರೆ ಸೊಲ್ಯೂಷನ್ಸ್ PU ಬೋರ್ಡಿನ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸ್ ಆಗಿರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲೇಬೇಕು. ನೀವಿಲ್ಲಿ ಕೊಟ್ಟಿರೋಂಥ ಲೀನಿಯರ್ ಈಕ್ವೇಷನ್ಸನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮೇಟಲ್ಲಿ ಬರ್ಕೊತಾ ಇದ್ದೀವಿ. A = 1 2 2 3 ವಿಚ್ ಇಂಪ್ಲೈಸ್ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ 2 × 2 ಮ್ಯಾಟ್ರಿಕ್ಸ್ ಆಗಿದೆ ಅಲ್ವಾ. ಇಲ್ಲಿನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ, ಮಲ್ಟಿಪ್ಲೈ ದ ಡಯಾಗ್ನಲ್ ಎಲಿಮೆಂಟ್ಸ್. 1 × 3 ಏನಾಗ್ತಾ ಇದೆ, ಇಲ್ಲಿ 3 ಆಗ್ತಾ ಇದೆ, ಮೈನಸ್ ಮಲ್ಟಿಪ್ಲೈ ದ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. 2 × 2 ಏನಾಗುತ್ತೆ, 4 ಆಗ್ತಾ ಹೋಗುತ್ತೆ. ಹಾಗಾದರೆ 3 - 4 ಏನಾಗುತ್ತೆ, -1 ಆಗ್ತಾ ಇದೆ. -1 ≠ 0.
ದ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್. ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದರೂ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದಟ್ ಸಿಸ್ಟಮ್ ಈಸ್ ಆ್ಯನ್ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ನಿಮಗೆ ಎರಡನೇ ಕ್ವಶನ್ಸಲ್ಲಿ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, -1 ಬರ್ತಾ ಇದೆ. -1 ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಾ ಹೋಗ್ಬೋದು. ದಿಸ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ನಾವು 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ತಾ ಹೋಗ್ತೀವಿ. ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಾ ಹೋಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಎಕ್ಸಾಮೈನ್ ದ ಕನ್ಸಿಸ್ಟೆನ್ಸಿ ಆಫ್ ದ ಈಕ್ವೇಷನ್ಸ್, ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಎಗೇನ್ ನಮಗೆ ಇಲ್ಲಿ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ, ಆ ಸಿಸ್ಟಮ್ ಆಫ್ ಈಕ್ವೇಷನ್ಸ್ನ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊತಾ ಹೋಗಬೇಕು. ಈಕ್ವೇಷನ್ಸ್ ಕೊಡ್ತಾ ಇದ್ದಾರೆ x + 3y = 5 ಆ್ಯಂಡ್ 2x + 6y = 8. ಎಗೇನ್ ನಮಗೆ ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿರುವಂಥ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಈ ಕ್ವಶನ್ಸ್ ಇದೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕು ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ A = ಸೊಲ್ಯೂಷನ್ಸಲ್ಲಿ ಮ್ಯಾಟ್ರಿಕ್ಸ್ A = ಏನು ಬರ್ಕೊತಾ ಇದ್ದೀವಿ, ಫಸ್ಟ್ ಲೀನಿಯರ್ ಈಕ್ವೇಷನ್ಸ್ನ XYZ ವ್ಯಾಲ್ಯೂಸ್ಗಳನ್ನ ಫಸ್ಟ್ ರೋಲ್ ಬರ್ಕೊತಾ ಹೋಗ್ತೀವಿ. ಕೋಎಫಿಷಿಯೆಂಟ್ಸ್ ಆಫ್ XY ವ್ಯಾಲ್ಯೂಸ್ಗಳನ್ನ ಫಸ್ಟ್ ರೋಲ್ ಬರ್ಕೊತಾ ಹೋಗ್ತೀವಿ. ಹಾಗೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್ಸ್ನ X ಮತ್ತು Y ಕೋಎಫಿಷಿಯೆಂಟ್ಸ್ಗಳನ್ನು ಸೆಕೆಂಡ್ ರೋಲಿ ಬರ್ಕೊತಾ ಇದ್ದೀವಿ. ಹಾಗಾದರೆ A = ಏನಾಗ್ತಾ ಇದೆ, 1 3 2 6 1 3 2 6. ಸಪೋಸ್ ನಮಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ 7x + 8y = 9 ಅಂತ ಏನಾದರೂ ಕೊಟ್ಟಿದ್ದಾರೆ ಅಂದರೆ ನಮಗೆ ಥರ್ಡ್ ರೋಲ್ ಬರ್ಕೊತೀವಿ. ಬಟ್ ನಮಗೆ ಇಲ್ಲಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಏನಾಗಿರಬೇಕು, ಇಟ್ ಶುಡ್ ಬಿ ಆನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಹಾಗಾಗಿ ಇಲ್ಲಿ 2 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ ಅಂತಂದರೆ 2 ಲೀನಿಯರ್ ಈಕ್ವೇಷನ್ಸ್ನ ಕೊಡ್ತಾ ಹೋಗ್ತೀವಿ. ಹಾಗಾದರೆ 3 ವೇರಿಯೇಬಲ್ಸ್ ಇದೆ ಅಂತಂದರೆ 3 ಈಕ್ವೇಷನ್ಸ್ನ ಕೊಡ್ತಾ ಹೋಗ್ತೀವಿ. ಓಕೆನಾ. ಹಾಗಾದರೆ A = ಏನಾಗ್ತಾ ಇದೆ, 1 3 2 6. ಇದರ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಡಿಟರ್ಮಿನೆಂಟ್ ವ್ಯಾಲ್ಯೂ 2 × 2 ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೇಗೆ, ಮಲ್ಟಿಪ್ಲೈ ದ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಮಲ್ಟಿಪ್ಲೈ ದ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. 1 × 6 = 6 ಆ್ಯಂಡ್ 2 3s 6. 6 - 6 ಏನಾಗ್ತಾ ಇದೆ ಇಲ್ಲಿ =0 ಆಗ್ತಾ ಇದೆ. ಇದಿಷ್ಟನ್ನ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ಹಾಗೆ ಇದರ ಕನ್ಕ್ಲೂಷನ್ ಬರೆದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ =0 ಆಗ್ತಾ ಇದೆ. ಡಿಟರ್ಮಿನೆಂಟ್ A ವ್ಯಾಲ್ಯೂ =0 ಆಗ್ತಾ ಇದೆ ಅಂದರೆ ಸಿಸ್ಟಮ್ ಈಸ್ ಆ್ಯನ್ ಇನ್ಕನ್ಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ಬೋದು. ದ ನೆಕ್ಸ್ಟ್ ಸ್ಲೈಡ್ 5 ಮಾರ್ಕ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಈ ಚಾಪ್ಟರ್ಲಿ ಈಸಿಯಾಗಿ 5 ಮಾರ್ಕ್ಸ್ ತಗೊಳ್ಳುವಂಥ ಕ್ವಶನ್ಸ್ ಆಗ್ತಾ ಇದೆ. ಹಾಗಾಗಿ 5 ಮಾರ್ಕ್ಸ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸಾಲ್ವ್ ದ following system of equations by matrix method. Yes, 2x + 3y + 3z = 5, x - 2y + z = -4 and 3x - 2y = 3. ಎಸ್, ಇದು ಕೂಡ ನಿಮಗೆ ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸ್ ಆ್ಯಂಡ್ ಆ್ಯನ್ಯುವಲ್ 15ಅಲ್ಲಿ ಒಂದ್ಸಲಿ ಕೇಳಿದ್ದಾರೆ. ಹಾಗೆ ಸಪ್ಲಿಮೆಂಟ್ರಿ 2015ಅಲ್ಲಿ ಕೇಳಿರುವಂಥ 5 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. ಎಸ್, ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತಂದರೆ ಲೀನಿಯರ್ ಈಕ್ವೇಷನ್ಸ್ಗಳ ಒಂದಿಷ್ಟು ಗುಂಪನ್ನು ನಾವಿಲ್ಲಿ ಸಿಸ್ಟಮ್ ಅಂತ ಹೇಳ್ತಾ ಇದ್ವಿ. ಅಂದರೆ ಎಕ್ಸ್ ಮತ್ತು ವೈ ಮತ್ತು ಝೆಡ್ ವ್ಯಾಲ್ಯೂಸ್ಗಳು ಏನಾದರೂ ಫೈಂಡ್ ಔಟ್ ಮಾಡಿದಾಗ x = ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ, y = ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ, z = ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ಆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳನ್ನ XYZ ವ್ಯಾಲ್ಯೂಸ್ಗಳನ್ನ ಈ 3 ಈಕ್ವೇಷನ್ಸ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ =5, -4, 3, LHS = RHS ಸ್ಯಾಟಿಸ್ಫೈಡ್ ಆಗ್ತಾ ಇದೆ ಅಂದರೆ we call it as this is a one system of equations. XYZ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ LHS ಮತ್ತು RHS ವ್ಯಾಲ್ಯೂಸ್ಗಳು ಸ್ಯಾಟಿಸ್ಫೈಡ್ ಆಗ್ತಾ ಇದೆ ಅಂದರೆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಸೊಲ್ಯೂಷನ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಕೊಟ್ಟಿರೋಂಥ ಲೀನಿಯರ್ ಈಕ್ವೇಷನ್ಸ್ಗಳನ್ನು ನಾವು ಫಸ್ಟು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಬರ್ಕೊಳ್ತಾ ಹೋಗಬೇಕು. ಹಾಗಾದರೆ XYZ ವೇರಿಯೇಬಲ್ಸ್ಗಳ ಕೋಫಿಷಿಯೆಂಟ್ಸ್ಗಳನ್ನು ಎ ಮ್ಯಾಟ್ರಿಕ್ಸಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಫಸ್ಟ್ ಲೀನಿಯರ್ ಈಕ್ವೇಷನ್ಸಲ್ಲಿರುವಂಥ XYZ ವ್ಯಾಲ್ಯೂಸ್ಗಳ ಕೋಫಿಷಿಯೆಂಟ್ಸ್ ಏನಾಗ್ತಾ ಇದೆ ಇಲ್ಲಿ 2 3 3. ವಿ ರೈಟ್ ಇಟ್ ಆಸ್ ಆನ್ ಫಸ್ಟ್ ರೋ ಅಲ್ಲಿ ನಾವು ಬರ್ಕೊಳ್ತಾ ಹೋಗ್ತೀವಿ. ಹಾಗೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್ಸ್ಗಳ XYZ ವ್ಯಾಲ್ಯೂಸ್ಗಳ ಕೋಫಿಷಿಯೆಂಟ್ಸ್ಗಳನ್ನು ನಾವು ಸೆಕೆಂಡ್ ರೋ ಅಲ್ಲಿ ಬರ್ಕೊಳ್ತಾ ಇದ್ದೀವಿ. ಹಾಗೆ ಥರ್ಡ್ ಲೀನಿಯರ್ ಈಕ್ವೇಷನ್ಸ್ಗಳ XYZ ವ್ಯಾಲ್ಯೂಸ್ಗಳ ಕೋಫಿಷಿಯೆಂಟ್ಸ್ಗಳನ್ನು ನಾವು ಥರ್ಡ್ ರೋ ಅಲ್ಲಿ ಬರ್ಕೊಳ್ತಾ ಇದ್ದೀವಿ.
ಆಗ ನಮಗೆ ಮ್ಯಾಟ್ರಿಕ್ಸ್ ಎ ಸಿಗ್ತಾ ಹೋಗುತ್ತೆ. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು ಏನಾಗ್ತಾ ಇದೆ ಇಲ್ಲಿ 2 3 3 ಹೌದಲ್ವಾ. ಹಾಗೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್ಸ್ನ ಕೋಎಫಿಷಿಯಂಟ್ಸ್ಗಳನ್ನು ನಾವು ಸೆಕೆಂಡ್ ರೋಲಿ ಬರ್ಕೊತಾ ಇದ್ದೀವಿ. ಎಕ್ಸ್ ಕೋಎಫಿಷಿಯಂಟ್ ಏನಾಗ್ತಾ ಇದೆ ಇಲ್ಲಿ 1 ಆಗ್ತಾ ಇದೆ, ಹಾಗಾಗಿ 1. ವೈನ ಕೋಎಫಿಷಿಯಂಟ್ ಏನಾಗ್ತಾ ಇದೆ -2 ಆ್ಯಂಡ್ ಝೆಡ್ನ ಕೋಎಫಿಷಿಯಂಟ್ 1 ಆಗ್ತಾ ಇದೆ ಬರ್ಕೊಂಡಿದ್ದೀವಿ. ಹಾಗೆ ಥರ್ಡ್ ಲೀನಿಯರ್ ಈಕ್ವೇಷನ್ಸ್ನ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ಗಳನ್ನ ಥರ್ಡ್ ರೋಲಿ ಬರ್ಕೊತಾ ಇದ್ದೀವಿ ಅಂತ ಹೇಳಿದ್ವಿ ಅಲ್ವಾ. ಹಾಗಾದರೆ ಥರ್ಡ್ ರೋಲಿ ಎಕ್ಸ್ನ ಕೋಎಫಿಷಿಯಂಟ್ ಏನಾಗ್ತಾ ಇದೆ ಇಲ್ಲಿ 3, ವೈನ ಕೋಎಫಿಷಿಯಂಟ್ -1, ಝೆಡ್ನ ಕೋಎಫಿಷಿಯಂಟ್ -2 ಬರ್ಕೊತಾ ಇದ್ದೀವಿ. ಹಾಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ವೇರಿಯೇಬಲ್ಸ್ಗಳನ್ನು, ಎಷ್ಟು ವೇರಿಯೇಬಲ್ಸ್ಗಳಿದೆ 3 ವೇರಿಯೇಬಲ್ಸ್ ಇದೆ. ವಿ ರೈಟ್ ಇಟ್ ಆಸ್ ಅನ್ ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಬರ್ಕೊತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಎಷ್ಟು ಕಾಲಮ್ ಇದೆ, ಓನ್ಲಿ 1 ಕಾಲಮ್ ಇದೆ. ಹಾಗಾದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನು 3x1. ಈ ಎ ಮ್ಯಾಟ್ರಿಕ್ಸ್ನ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗ್ತಾ ಇದೆ 3x3. ಯಾಕೆಂದರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ಸ್ ಟು 3, ನಂಬರ್ ಆಫ್ ಕಾಲಮ್ಸ್ ಇಸ್ ಈಕ್ವಲ್ಸ್ ಟು 3, ಹಾಗಾಗಿ 3x3 ಆಗ್ತಾ ಇದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ವೈ ಝೆಡ್ ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳು. ಆರ್ ಎಚ್ ಎಸ್ ಸೈಡಲ್ಲಿ ಏನು ಬರ್ತಾ ಇದೆ 5 -4 3, ದಟ್ ಈಸ್ ದ ಮ್ಯಾಟ್ರಿಕ್ಸ್ ಬಿ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕಲ್ವ. ಫಸ್ಟು ಕನ್ಸಿಸ್ಟೆಂಟಿ ಅಂತಂದರೆ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಥವಾ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಏನಂತ ಆಗ್ತಾ ಇತ್ತು, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ಟ್ರಿವಿಯಲ್ ಸೊಲ್ಯೂಷನ್ಸ್, ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆ್ಯಂಡ್ ಅಡ್ಜಾಯಿಂಟ್ ಎ ಇಂಟು ಡಿ ಮಾಡಿದಾಗ ನಾಟ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಅಂತ ಹೇಳಿದ್ವಿ ಅಲ್ವಾ. ಹಾಗಾದರೆ ಇಲ್ಲಿ ಡಿಟರ್ಮಿನೆಂಟ್ ಎ ವ್ಯಾಲ್ಯೂನ ಫಸ್ಟ್ ಚೆಕ್ ಮಾಡ್ಕೊತಾ ಹೋಗೋಣ. ಮಾಡ್ಕೋಬೇಕಾದ್ರೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಹೋಗೋಣ. ರೋ 1 ಯೂಸ್ ಮಾಡ್ಕೊಂಡು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ 2 ಇಂಟು ಫಸ್ಟ್ ರೋಲ್ ಇರೋಂಥ ಎಲಿಮೆಂಟ್ ಯಾವುದು 2 3 3. ಹಾಗಾದರೆ ಇಲ್ಲಿನ ಸೈನ್ ಏನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್. ಹಾಗಾಗಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಂಡಾಗ 2 ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳು ಡಿಲೀಟ್ ಆದರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ -2 1 -1 -2. ಈಗ ನಮಗೆ ಇದು 2x2 ಮ್ಯಾಟ್ರಿಕ್ಸ್ ಫಾರ್ಮೇಟಲ್ಲಿ ಬರ್ತಾ ಇದೆ. ಹಾಗಾಗಿ ಮಲ್ಟಿಪ್ಲೈ ಡಯಾಗ್ನಲ್ ಎಲಿಮೆಂಟ್ಸ್ -2 ಇಂಟು -2 +4 -1 ಇಂಟು 1 -1 +1 ಆಗ್ತಾ ಹೋಗುತ್ತೆ. ಹಾಗಾಗಿ 2 ಇಂಟು 4 +1. ನೆಕ್ಸ್ಟ್ ಒನ್ -3 ಇಂಟು ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಡಿಲೀಟ್ ಆದರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 1 1 3 -2. 1 1 3 -2 ಅಂತಂದರೆ ಎಗೇನ್ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. 1 ಇಂಟು -2 -2 ಆ್ಯಂಡ್ 1 ಇಂಟು 3 -3. ಹಾಗಾಗಿ -3 ಇಂಟು -2 -3 +3 ಇಂಟು ಅಂದರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಡಿಲೀಟ್ ಆಯಿತು ಅಂದರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 1 -2 3 -1. ಹಾಗಾಗಿ 1 ಇಂಟು -1 -1, 3 ಇಂಟು -2 -6 ಆಗುತ್ತೆ. ಮೈನಸ್ ಆಫ್ ಮೈನಸ್ ಅಂದರೆ +6 ಆಗ್ತಾ ಹೋಗುತ್ತೆ. ಹಾಗಾದರೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಏನಾಗ್ತಾ ಇದೆ 2 ಇಂಟು 4 +1 -3 ಇಂಟು -2 -3 +3 ಇಂಟು -1 +6. ಹಾಗಾದರೆ 2 + 4 + 1 is 5. 2 5s are 10. 2 5s are 10. ಹಾಗೆ -2 -3 ಅಂದರೆ -5 ಆಗುತ್ತೆ. -5 ಇಂಟು -3 ಅಂದರೆ +15 ಆಗ್ತಾ ಹೋಗುತ್ತೆ. ಹಾಗೆ -1 +6 ಅಂದರೆ +5 +5 ಇಂಟು 3 ಅಂದರೆ +15. ಈಗ 15 + 15 30 30 + 10 40 ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ. ಹಾಗಾದರೆ ನಮಗಿಲ್ಲಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಅ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್, ಹೌದಲ್ವಾ. ಹಾಗಾಗಿ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಕೋಫ್ಯಾಕ್ಟರ್ಸ್ ಆ್ಯಂಡ್ ಮೈನರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ಡೈರೆಕ್ಟಾಗಿ ನಾವಿಲ್ಲಿ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀವಿ. ಹೇಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್, ಹೌದಲ್ವಾ. ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳ ಡಿಲೀಟ್ ಆಯಿತು ಅಂದರೆ ಫಸ್ಟ್ ಎಲಿಮೆಂಟ್ ಆಫ್ ದ ಕೋಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ, ಅಂದರೆ C11 ಸಿಗುತ್ತಾ ಹೋಗುತ್ತೆ. C11 ಫೈಂಡ್ ಔಟ್ ಮಾಡಬೇಕಾದ್ರೆ ಡಿಟರ್ಮಿನೆಂಟ್ಸ್ -2 1 -1 -2 -2 ಇಂಟು -2
+4 ಹಾಗೆ -1 ಇಂಟು 1 ಅಂದರೆ -1 ಆಗುತ್ತೆ. -1 ಅಂದರೆ +1 ಹಾಗಾಗಿ 4 + 1 -2 -3 -2 ಹೇಗೆ ಬರುತ್ತೆ ಹಾಗಾದರೆ -2 -3 ಎಗೇನ್ ನಾವು ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನು ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 1 1 3 -2 1 ಇಂಟು -2 -2 3 ಇಂಟು 1 -3 ಹಾಗಾಗಿ ಇಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ -2 -3 -2 -3 ಅಂದರೆ +-5 ಆಗುತ್ತೆ. ಮೈನಸ್ ಇಂಟು ಮೈನಸ್ +5 ಆಗ್ತಾ ಹೋಗುತ್ತೆ. ಹಾಗೆ ಎಗೇನ್ C13 ಬೇಕು ಅಂದರೆ ಏನು ಮಾಡಬೇಕು, ಎಗೇನ್ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ರಿಮೂವ್ ಮಾಡಬೇಕು. ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 1 -2 3 -1 1 -2 3 -1 ಅನ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಇಂಟು -1 -1 ಮೈನಸ್ 3 ಇಂಟು -2 ಇಸ್ ಆನ್ -6 ಆಗುತ್ತೆ. -6 ಇಸ್ ಆನ್ +6. ಈಗ ನಮಗೆ ಫಸ್ಟ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳು C11 C12 C13 ಸಿಗ್ತಾ ಇದೆ. 4 + 1 -2 -3 -1 +6 ಫಸ್ಟ್ ರೋಲ್ ಇರೋಂಥ C11 C12 C13 ಕೋಫ್ಯಾಕ್ಟರ್ಸ್ಗಳು ಸಿಗ್ತಾ ಇದೆ. ಹಾಗೆ ಸೆಕೆಂಡ್ ರೋಲ್ ಇರೋಂಥ ಕೋಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಹಾಗಾದರೆ C21ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನು ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 3 3 -1 -2 multiply again. Now take the determinant of these four elements. Now 3 into -2 is an -6 -1 into 3 is an -3 -3 ಏನಾಗುತ್ತೆ ಇಲ್ಲಿ ನಮಗೆ +3 ಆಗ್ತಾ ಹೋಗುತ್ತೆ. ಹಾಗಾಗಿ -6 +3 ಎಗೇನ್ ಮೈನಸ್ ಏನು ಬರ್ತಾ ಹೋಗುತ್ತೆ ಇಲ್ಲಿ -1 ಟು ದ ಪವರ್ ಆಫ್ i + j ಅಲ್ವಾ. -1 ಟು ದ ಪವರ್ ಆಫ್ i + j ಅಂದರೆ 2 + 1 +3 ಆಗ್ತಾ ಹೋಗುತ್ತೆ. ಹಾಗಾಗಿ -1 ಹೋಲ್ ಕ್ಯೂಬ್ ಅಂದರೆ ನಮಗಿಲ್ಲಿ ಮೈನಸ್ ಬರ್ತಾ ಹೋಗುತ್ತೆ. ಹಾಗೆ C22 ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನು ರಿಮೂವ್ ಮಾಡಿಕೊಂಡ್ರೆ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 2 3 3 -2. Now take the determinants of these four elements. 2 2s are 2 into -2 -4 3 into 3 -9 that is -4 -9. ಇಲ್ಲಿ ಪ್ಲಸ್ ಸೈನಿಗೆ ಬರುತ್ತೆ. -1 ಹೋಲ್ ಟು ದ ಪವರ್ ಆಫ್ 2 + 2 2 + 2 ಅಂದರೆ ನಮಗೆ 4 ಆಗ್ತಾ ಹೋಗುತ್ತೆ. -1 ಟು ದ ಪವರ್ ಆಫ್ 4 ಅಂದರೆ ಏನು ವ್ಯಾಲ್ಯೂ +1. ಹಾಗಾಗಿ ಪ್ಲಸ್ ಸಿಂಬಲ್ ಬರ್ತಾ ಇದೆ. ಹಾಗೆ ನೆಕ್ಸ್ಟು C23 ಫೈಂಡ್ ಔಟ್ ಮಾಡಬೇಕಾದ್ರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ C23 ಇದೆ ಅಲ್ವಾ. C23 ಅಂದರೆ ಕೋಫ್ಯಾಕ್ಟರ್ಸ್ ಆಫ್ 1 ಫೈಂಡ್ ಔಟ್ ಮಾಡಬೇಕಾದ್ರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ರಿಮೂವ್ ಮಾಡಿಕೊಂಡ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 2 3 3 -1. Now take the determinants of these four elements. 2 into -1 -2 3 into 3 -9 that is -2 -9 into ಮೈನಸ್. ಯಾಕೆ -1 ಟು ದ ಪವರ್ ಆಫ್ 2 + 3 ಅಂದರೆ -1 ಟು ದ ಪವರ್ ಆಫ್ 5 ಆಗ್ತಾ ಹೋಗುತ್ತೆ. -1 ಟು ದ ಪವರ್ ಆಫ್ 5 ಅಂತಂದರೆ -1. ಹಾಗಾಗಿ ಮೈನಸ್ ಸಿಂಬಲ್ ಬರ್ತಾ ಇದೆ. ಹಾಗೆ C31 ಕೋಫ್ಯಾಕ್ಟರ್ಸ್ ಆಫ್ C31 ಅಂದರೆ ಕೋಫ್ಯಾಕ್ಟರ್ಸ್ ಆಫ್ 3 ಫೈಂಡ್ ಔಟ್ ಮಾಡಬೇಕಲ್ವಾ. ಕೋಫ್ಯಾಕ್ಟರ್ಸ್ ಆಫ್ 3 ಅಂತಂದರೆ ಏನಾಗುತ್ತೆ, ರೆಸ್ಪೆಕ್ಟೆಡ್ ರೋ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 3 3 -2 1 3 3 -2 1 ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 3 ಇಂಟು 1 3 -2 ಇಂಟು 3 -6 ಆಗ್ತಾ ಹೋಗುತ್ತೆ. ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಇಲ್ಲಿ +6 ಆಗ್ತಾ ಇದೆ. ಹಾಗೆ C32 ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಕೋಫ್ಯಾಕ್ಟರ್ಸ್ ಆಫ್ -1 ಫೈಂಡ್ ಔಟ್ ಮಾಡಬೇಕಾದ್ರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳನ್ನು ರಿಮೂವ್ ಮಾಡ್ತಾ ಹೋಗ್ತೀವಿ. ಹಾಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ರಿಮೂವ್ ಮಾಡಿದಾಗ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 2 3 1 1 2 3 1 1 ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ 2 1s are 2 ಆ್ಯಂಡ್ 1 3s are 3 2 - 3 ಆಗ್ತಾ ಹೋಗ್ತಾ ಆಗುತ್ತೆ. ಮೈನಸ್ ಏನಾಗುತ್ತೆ ಇಲ್ಲಿ -1 ಹೋಲ್ ಟು ದ ಪವರ್ ಆಫ್ 3 + 2 -1 ಹೋಲ್ ಟು ದ ಪವರ್ ಆಫ್ 3 + 2 ಅಂದರೆ -1 ಹೋಲ್ ಟು ದ ಪವರ್ ಆಫ್ 5 -1 ಹೋಲ್ ಟು ದ ಪವರ್ ಆಫ್ 5 ಅಂದರೆ -1 ಆಗ್ತಾ ಹೋಗುತ್ತೆ ಅಗೈನ್. ಹಾಗೆ ನೆಕ್ಸ್ಟ್ ಒನ್ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ C33 ಅಂದರೆ ಕೋಫ್ಯಾಕ್ಟರ್ಸ್ ಆಫ್ 3 ಫೈಂಡ್ ಔಟ್ ಮಾಡ್ಕೋಬೇಕು. ಕೋಫ್ಯಾಕ್ಟರ್ಸ್ ಆಫ್ 3 ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ರೆಸ್ಪೆಕ್ಟೆಡ್ ರೋ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 2 3 1 -2 2 ಇಂಟು -2 -4
1 into 3 minus 3, minus 4 minus 3 is a minus 7. This is the adjoint of the matrix. ಅಂದರೆ ಕೋಫ್ಯಾಕ್ಟರ್ಸ್ ಆಫ್ ಎ ಸಿಗ್ತಾ ಇದೆ. ಈ ಕೋಫ್ಯಾಕ್ಟರ್ಸ್ ಆಫ್ ಎನ ಟ್ರಾನ್ಸ್ಪೋಸ್ ಮಾಡಿದಾಗ ನಮಗೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ 4 + 1 ಏನಾಗುತ್ತೆ 5 ಆಗುತ್ತೆ. ಹಾಗೆ -2 - 3 -5 ಆಗುತ್ತೆ. -2 - 3 -5 ಅಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ +5 ಆಗ್ತಾ ಇದೆ. ಹಾಗೆ ಇದಿಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ಇಲ್ಲಿರುವಂಥ ವ್ಯಾಲ್ಯೂಸ್ಗಳನ್ನು ಸಾಲ್ವ್ ಮಾಡಿಕೊಂಡ್ರೆ 5 5 5 3 - 13 11 9 1 - 7 ಟು ಟ್ರಾನ್ಸ್ಪೋಸ್ ಇದೆ. ಟ್ರಾನ್ಸ್ಪೋಸ್ ಇದೆ ಅಂದರೆ ಏನರ್ಥ ಇಂಟರ್ಚೇಂಜ್ ದ ರೋಸ್ ಇಂಟು ಕಾಲಮ್ಸ್. ಇಂಟರ್ಚೇಂಜ್ ದ ರೋಸ್ ಇಂಟು ಕಾಲಮ್ಸ್ ಅಂತ ಅಂದಾಗ ಫಸ್ಟ್ ರೋಲಿರೋಂಥ ಎಲಿಮೆಂಟ್ಸ್ಗಳನ್ನು ಫಸ್ಟ್ ಕಾಲಮಲ್ಲಿ ಬರ್ಕೊಳ್ತಾ ಇದ್ದೀವಿ. ಹಾಗೆ ಫಸ್ಟ್ ರೋಲಿರೋಂಥ ಎಲಿಮೆಂಟ್ಸ್ಗಳನ್ನು ಎಲ್ಲಿ ಬರ್ಕೊಂಡಿದ್ದೀವಿ ಫಸ್ಟ್ ಕಾಲಮಲ್ಲಿ ಬರ್ಕೊಂಡಿದ್ದೀವಿ. ಸೆಕೆಂಡ್ ರೋಲಿರೋಂಥ ಎಲಿಮೆಂಟ್ಸ್ಗಳನ್ನು ಸೆಕೆಂಡ್ ಕಾಲಮಲ್ಲಿ ಬರ್ಕೊಳ್ತೀವಿ. ಹಾಗೆ ಥರ್ಡ್ ರೋಲಿರೋಂಥ ಎಲಿಮೆಂಟ್ಸ್ಗಳನ್ನು ಥರ್ಡ್ ಕಾಲಮಲ್ಲಿ ಬರ್ಕೊಂಡಿದ್ದೀವಿ. ಇದಿಷ್ಟು ನಿಮಗೆ ಅಡ್ಜಾಯಿಂಟ್ ಎ. ಇದಿಷ್ಟನ್ನ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು XYZ ವ್ಯಾಲ್ಯೂಸ್ಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದು. ಹಾಗಾದರೆ ನಮಗೊಂದು ಫಾರ್ಮುಲಾ ಗೊತ್ತಿದೆ. X = A ಇನ್ವರ್ಸ್ ಇಂಟು B. A ಇನ್ವರ್ಸ್ ಇಂಟು B ಫೈಂಡ್ ಔಟ್ ಮಾಡಿದಾಗ ನಮಗೆ XYZ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಆಲ್ರೆಡಿ ನಮಗೆ A ಇನ್ವರ್ಸ್ ಅಂದರೆ ಫಾರ್ಮುಲಾ ಏನಾಗುತ್ತೆ ಅಡ್ಜಾಯಿಂಟ್ A ಇಂಟು ಡಿಟರ್ಮಿನೆಂಟ್ A. ಅಡ್ಜಾಯಿಂಟ್ A ಡಿವೈಡೆಡ್ ಬೈ ಡಿಟರ್ಮಿನೆಂಟ್ A ಇಸ್ ದ A ಇನ್ವರ್ಸ್ ಫಾರ್ಮುಲಾ. ಹಾಗಾಗಿ A ಇನ್ವರ್ಸನ್ನು ನಾವು ಇಲ್ಲಿ ಫಾರ್ಮುಲಾ ಬರ್ಕೊಂಡಿದ್ದೀವಿ. A ಇನ್ವರ್ಸ್ = ಏನಾಗುತ್ತೆ ಅಡ್ಜಾಯಿಂಟ್ A ಡಿವೈಡೆಡ್ ಬೈ ಡಿಟರ್ಮಿನೆಂಟ್ A. ಅಡ್ಜಾಯಿಂಟ್ A ಡಿವೈಡೆಡ್ ಬೈ ಡಿಟರ್ಮಿನೆಂಟ್ A ಅಂದರೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಇಲ್ಲಿದೆ. ಹಾಗೆ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ A ಅಂದರೆ 1 ಡಿವೈಡೆಡ್ ಬೈ 40. ಈಗ 1/40 ಇಂಟು ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಇಂಟು ಮ್ಯಾಟ್ರಿಕ್ಸ್ B ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಯಾವ ಥರ ಮಾಡ್ತಾ ಹೋಗ್ತೀರಾ ನಂಬರ್ ಆಫ್ ಕಾಲಮ್ಸ್ = ನಂಬರ್ ಆಫ್ ರೋಸ್ ಆಗಿರಬೇಕು. ಹಾಗಾದರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ 1 2 3. ಹಾಗಾದರೆ ನಂಬರ್ ಆಫ್ ರೋಸ್ ಎಷ್ಟಿದೆ 1 2 3. ನಂಬರ್ ಆಫ್ ಕಾಲಮ್ಸ್ = ನಂಬರ್ ಆಫ್ ರೋಸ್ ಆಗ್ತಾ ಇದೆ. ಹಾಗಾದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. 5 × 5 5 5s are 25. 3 × -4 -12. 9 × 3 27. ಹಾಗಾದರೆ 5 5s are 25. 3 × -4 -12. 9 × 3 +27. ಹಾಗಾದರೆ ನಮಗಿಲ್ಲಿ ಫಸ್ಟ್ ರೋಲಿ ಯಾವ ಎಲಿಮೆಂಟ್ಸ್ ಬರ್ತಾ ಇದೆ 25 -12 +27. ಹಾಗೆ ಸೆಕೆಂಡ್ ರೋನ ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕಾದ್ರೆ 5 × 5 5 5s are 25. -3 × -14 +52. 1 × 3 +3. ಹಾಗಾಗಿ 25 +52 +3 ಬರ್ತಾ ಇದೆ. ಹಾಗೆ 5 × 5 25. 11 × -4 -44. -7 × 3 -21. ಹಾಗಾಗಿ ಇಲ್ಲಿನ ವ್ಯಾಲ್ಯೂಸ್ ಏನಾಗುತ್ತೆ 3 × 3 ಆ್ಯಂಡ್ 3 × 1. ಎಗೇನ್ ನಮಗೇನು ಬರುತ್ತೆ ಹಾಗಾದರೆ 3 × 1 ಮ್ಯಾಟ್ರಿಕ್ಸ್ ಬರಬೇಕು. ಹಾಗಾದರೆ 25 -12 +27. 25 +52 +3. 25 -44 -21. ಇದಿಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ನಮಗೇನು ಬರ್ತಾ ಹೋಗುತ್ತೆ = 1/40. 25 - 12 ಅಂತಂದರೆ ನಮಗೆ ಎಷ್ಟು ಬರುತ್ತೆ 13 ಬರ್ತಾ ಹೋಗುತ್ತೆ. 13 + 27 ಅಂದರೆ 40. ಎಗೇನ್ 25 + 52 ಅಂತಂದರೆ 77. 77 + 3 ಅಂದರೆ 80. ಹಾಗೆ 25 - 44 ಅಂತಂದರೆ ಎಷ್ಟು ವ್ಯಾಲ್ಯೂ ಬರುತ್ತೆ ವ್ಯಾಲ್ಯೂಸ್ -40 ಬರ್ತಾ ಹೋಗುತ್ತೆ. ಇದಿಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ಹಾಗಾಗಿ 1/40 ಇಂಟು ಕಾಲಮ್ ಮ್ಯಾಟ್ರಿಕ್ಸಲ್ಲಿರುತ್ತಾ 40 80 -40. 1/40ನ ಮಲ್ಟಿಪ್ಲೈ ಮಾಡಿದ್ರೆ 40 / 40 ಏನಾಗುತ್ತೆ 1 ಆಗ್ತಾ ಹೋಗುತ್ತೆ. ಹಾಗೆ 80 / 40 2 -40 / 40 -1. ಹಾಗಾದರೆ XYZ ವ್ಯಾಲ್ಯೂಸ್ ಏನಾಗುತ್ತೆ X = 1 Y = 2 Z = -1. ಈಗ ಈ XYZ ವ್ಯಾಲ್ಯೂಸ್ಗಳನ್ನು ಕೊಟ್ಟಿರೋಂಥ ಲೀನಿಯರ್ ಈಕ್ವೇಷನ್ಸ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೊಟ್ಟಿರೋಂಥ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ = 5 -4 3 ಬರ್ತಿದೆ ಅಂದರೆ ನೀವು ಫೈಂಡ್ ಔಟ್ ಮಾಡಿರೋಂಥ XYZ ವ್ಯಾಲ್ಯೂಸ್ಗಳು ಸರಿಯಾಗಿದೆ ಅಂತ ಅರ್ಥ.